ತುಮಕೂರಲ್ಲಿ ನೀರಿಗಾಗಿ ಮಹಾ ಸಮರವೇ ನಡೀತಾ ಇದೆ. ಕೆಎನ್ ರಾಜಣ್ಣ ವರ್ಸಸ್ ಸುರೇಶ್ ಗೌಡ ಮಧ್ಯೆ ಜಲಸಮರ ಈಗ ಮಾಡೋದಕ್ಕೆ ಮುಂದಾಗ್ಬಿಟ್ಟಿದ್ದಾರೆ. ರಸ್ತೆಗೆ ಇಳಿಯಲಿದ್ದಾರೆ ಮೈದಾಳ ಅಚ್ಚುಕಟ್ಟು ಭಾಗದ ರೈತರು. ಜಿಲ್ಲಾಡಳಿತದ ವಿರುದ್ಧವಾಗಿ ರೈತ ಸಂಘದ ಧರಣಿ ಸತ್ಯಾಗ್ರಹ ನಡೆಯಲಿದೆ. ಇವತ್ತು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ರೈತರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಮೈದಾಳ ಕೆರೆ ನೀರಿಗಾಗಿ ರಾಜಕೀಯ ಜಟಾಪಟಿ ಮುಂದುವರೆದು ಬಿಟ್ಟಿದೆ. ಈಗ ನಿಜಕ್ಕೂ ಇದು ಜಿಲ್ಲಾಡಳಿತಕ್ಕೆ ತಲೆನೋವಾಗಿ ಪರಿಣಮಿಸಿರುವಂತದ್ದು ಜಲ ವಿವಾದ. ಇವತ್ತು ಬೆಳಗ್ಗೆ 11 ಗಂಟೆ ಸುಮಾರಿಗೆ ನಡೆಯಲಿರುವಂತಹ ಪ್ರತಿಭಟನೆ ಆಗಾಗ ಇವರಿಬ್ಬರ ಮಧ್ಯೆ ವಾಕ್ಸಮರ ಕೂಡ ನಡೀತಾ ಇರುತ್ತೆ. ನೋಡಿ, ಈ ಮೈದಾಳ ಕೆರೆ ನೀರಿಗಾಗಿ ರಾಜಕೀಯ ಜಟಾಪಟಿ ಮುಂದುವರೆದು ಬಿಟ್ಟಿದೆ. ಅಲ್ಲಿರುವಂತಹ ಭಾಗದ ರೈತರು ಏನಿದ್ದಾರೆ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ನಮ್ಗೆ ಸರಿಯಾಗಿ ನೀರು ಸಿಗ್ತಾ ಇಲ್ಲ, ನಮಗೆ ನೀರು ಬೇಕೇ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ರೈತರು ಕೂಡ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ತುಮಕೂರಲ್ಲಿ ನೀರಿಗಾಗಿ ಮಹಾ ಸಮರವೇ ನಡೀತಾ ಹೋಗ್ತಾ ಇದೆ. ಅದು ಕೆಎನ್ ರಾಜಣ್ಣ ವರ್ಸಸ್ ಸುರೇಶ್ ಗೌಡ ಅವರ ಮಧ್ಯೆ ನಡೀತಾ ಇರುವಂತಹ ಜಲಸಮರ ಇದು. ಸೊ ಇವತ್ತು ರಸ್ತೆಗೆ ಇಳಿಯಲಿದ್ದಾರೆ ಮೈದಾಳ ಅಚ್ಚುಕಟ್ಟು ಭಾಗದ ರೈತರು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಮಹೇಶ್, ಅಂದ ಹಾಗೆ ನಾವು ಗಮನಿಸ್ತಾ ಇರ್ತೀವಿ ಆಗಾಗ ಈ ಕೆಎನ್ ರಾಜಣ್ಣ ಮತ್ತು ಸುರೇಶ್ ಗೌಡ ಅವರ ಮಧ್ಯೆ ವಾಕ್ಸಮರ ನಡೀತಾ ಇರುತ್ತೆ. ಈಗ ಜಲ ವಿವಾದಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಸಮರ ರೈತರಿಗೆ ಪ್ರತಿಭಟನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚಿಂತನೆ ಮಾಡಿದ್ದಾರೆ. ಎಷ್ಟು ಗಂಟೆಗೆ ಪ್ರತಿಭಟನೆ ಆರಂಭ ಆಗುತ್ತೆ? ಎಸ್ ದೀಪಾ, ಏನು 11 ಗಂಟೆ ಸುಮಾರಿಗೆ ಈ ಒಂದು ಪ್ರತಿಭಟನೆ ಆರಂಭವಾಗಿರ್ತಕ್ಕಂಥದ್ದು. ಏನು ಮೈದಾಳ ಕೆರೆ ಅಚ್ಚುಕಟ್ಟು ಪ್ರದೇಶ ಏನಿದೆ ರೈತರು, ಆ ಒಂದು ಭಾಗದ ರೈತರು ಏನಿದ್ದಾರೆ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸುವಂತೆ ಈಗ ಆಲ್ರೆಡಿ ಆ ಒಂದು ಸಂಘದಿಂದ ಮನವಿ ಕೂಡ ಮಾಡಲಾಗಿದೆ. ಏನು ಕ್ಯಾತ್ಸಂದ್ರ ಇರ್ಬೋದು, ಮೈದಾಳ ಸೇರಿದಂತೆ ಈ ಒಂದು ಸುತ್ತಮುತ್ತಲಿನ ಭಾಗದ ರೈತರು ಈ ಒಂದು ಪ್ರತಿಭಟನೆ ಬರುವಂತೆ ಈಗ ಆಲ್ರೆಡಿ ಆ ಸಂಘದ ವತಿಯಿಂದಲೇ ಕೂಡ ಮನವಿ ಮಾಡ್ಲಿರ್ತಕ್ಕಂಥದ್ದು. ಈ ಒಂದು ಪ್ರತಿಭಟನೆಯಲ್ಲಿ ಕೆಎನ್ ರಾಜಣ್ಣ ಕೂಡ ಭಾಗವಹಿಸ್ತಾರೆ ಅಂತೇಳಿ ಸಂಘದ ಏನು ಸದಸ್ಯರು ಹೇಳಿರ್ತಕ್ಕಂಥದ್ದು. ಅಂದ್ರೆ ಈಗ ಏನಾಗಿದೆ, ತುಮಕೂರು ಗ್ರಾಮಾಂತರ ಕ್ಷೇತ್ರದ ಭಾಗವಾಗಿರೋದ್ರಿಂದ ಸುರೇಶ್ ಗೌಡ್ರು ಇದರಲ್ಲಿ ನೀರ್ ಬಿಡಬಾರ್ದು ಅಂತೇಳಿ ಸುರೇಶ್ ಗೌಡ್ರು ವಾದ ಮಾಡಿದ್ರೆ ತೋಟಗಳು ಒಣಗ್ತಾ ಇದೆ. ಹಾಗಾಗಿ ಈ ಒಂದು ಭಾಗಕ್ಕೆ ಈ ಒಂದು ಸಂದರ್ಭದಲ್ಲಿ ನೀರ್ ಬಿಡಿ ಅಂತೇಳಿ ರಾಜಣ್ಣ ಅವರ ವಾದ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಪ್ರತಿಭಟನೆ ಹೆಚ್ಚು ತೀವ್ರ ಸ್ವರೂಪ ಪಡೆದುಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಪ್ರತಿದಿನ ಬೇಸಿಗೆ ರಣ ಬಿಸಿಲು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ನೀರು ಕೂಡ ಹಾವಿ ಆಗ್ತಾ ಇದೆ. ಕುಡಿಯೋದಕ್ಕೆ ನೀರು ಬೇಕಾಗಿದೆ. ಸಿಟಿ ಒಂದು ತುಮಕೂರು ಭಾಗ ಹೆಚ್ಚು ಬೆಳೀತಾ ಇರೋದ್ರಿಂದ ತುಮಕೂರು ನಗರ ಭಾಗಕ್ಕೆ ಹೆಚ್ಚು ನೀರು ಬೇಕಾಗಿರೋದ್ರಿಂದ ನೀರನ್ನ ಸಂರಕ್ಷಣೆ ಮಾಡಿ, ನೀರನ್ನ ಆಚೆಗೆ ಬಿಟ್ಟು ಪೋಲು ಮಾಡಬೇಡಿ ಅಂತೇಳಿ ಸುರೇಶ್ ಗೌಡ ಅವರ ವಾದ ಆಗಿದ್ರೆ, ಇನ್ನು ಮಾಜಿ ಶಾಸಕ ಮತ್ತು ಏನು ಕೆಎನ್ ರಾಜಣ್ಣ ಏನಿದ್ದಾರೆ ಅವರು ಈ ಒಂದು ಸಂದರ್ಭದಲ್ಲಿ ತೋಟಗಳೆಲ್ಲವೂ ಕೂಡ ಒಣಗ್ತಾ ಇದೆ. ಈ ಒಂದು ಮೈದಾಳ ಕೆರೆಯನ್ನೇ ಈ ಭಾಗದ ಜನರು ಹೆಚ್ಚು ಅವಲಂಬನೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ನೀರು ಬಿಡ್ಲಿಲ್ಲ ಅಂದ್ರೆ ತೋಟಗಳೆಲ್ಲವೂ ಕೂಡ ಸಂಪೂರ್ಣವು ಒಣಗು ಹೋಗ್ತವೆ. ಆ ಒಂದು ನಿಟ್ಟಿನಲ್ಲಿ ನೋಡ್ಕೊಂಡು ಜಿಲ್ಲಾಡಳಿತ ಈ ರೈತರಿಗೆ ನೀರನ್ನ ಬಿಡಿ ಅಂತೇಳಿ ಈ ಒಂದು ವಾದ ಆಗಿರ್ತಕ್ಕಂಥದ್ದು. ಈ ಇಬ್ರು ನಾಯಕರ ಒಂದು ಜಲ ಸಂಘರ್ಷ ಈಗ ಹೆಚ್ಚು ತೀವ್ರ ಸ್ವರೂಪ ಪಡ್ಕೊಂಡಿರ್ತಕ್ಕಂಥದ್ದು. ದೀಪಾ, ಇಷ್ಟಾಗಿ ತುಂಬ ಮಾಹಿತಿಗಾಗಿ ನಾವು ಗಮನಿಸಿದಾಗ ಈಗ ಹೇಳ್ತಾ ಇದ್ರು ಇಷ್ಟೊತ್ತು ಆ ಒಂದು ಮೈದಾಳ ಕೆರೆಯನ್ನ ನಂಬಿಕೊಂಡು ಸಾಕಷ್ಟು ಜನ ಜೀವನವನ್ನ ಸಾಗಿಸ್ತಿದ್ದಾರೆ. ಈ ತೋಟ, ಈ ಹೊಲ ಗದ್ದೆಗಳಿಗೆ ನೀರು ಬಹಳ ಪ್ರಮುಖವಾಗುತ್ತೆ ಅನ್ನುವಂಥದ್ದು ಇಷ್ಟೊತ್ತು ಮಾತನಾಡಿದ್ರು.